ಅರಮನೆ ಆವರಣದಲ್ಲಿ ನಿನ್ನೆ ದಸರಾ ಆನೆಗಳು ತಂದೊಡ್ಡಿದ ಆತಂಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೈಸೂರು ಉಸ್ತುವಾರಿ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರ ಕಡೆಯಿಂದ ರಿಯಾಕ್ಷನ್ ಬಂದಿದೆ. ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ವಿವರಗಳನ್ನು ಕೂಡ ನಾನು ಪಡೆದಿದ್ದೀನಿ. ಆನೆಗಳು ಸಡನ್ ಆಗಿ ಈ ರೀತಿ ವರ್ತಿಸಿವೆ. ಸದ್ಯ ಯಾವುದೇ ಹಾನಿ ಕೂಡ ಅಲ್ಲಿ ಉಂಟಾಗಿಲ್ಲ. ಮುಂದೆ ಇನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೇವೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದೇ ನನಗೆ ಬೆಳಗಿನ ಜಾವ 7 ಗಂಟೆಗೆ ಗೊತ್ತಾಯಿತು. 2 ಗಂಡಾನೆಗಳು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾವೆ. ಅವರು ತಿಂಡಿ ತಿನ್ನುವಾಗ ಗಲಾಟೆ ಮಾಡಿದ್ರು. ನಾನು ಎಲ್ಲ ಕೇಳಿದೆ, ಎನ್ಕ್ವೈರಿ ಮಾಡಿದೆ. ನಾವು ಹಳ್ಳಿಗಳಲ್ಲಿ 2 ಓರಿಗಳನ್ನು ಅಕ್ಕಪಕ್ಕ ಕಟ್ಟಿ ಹುಲ್ಲಾಕಿದ್ರೆ ಅವೆರಡು ಜೊತೆಗೆ ಇರ್ತವೆ. ತಿಂತನೆ ಕೊಂಬಲ್ಲಿ ಇದಕ್ಕೆ ಗುತ್ತಾ ಇರ್ತದೆ, ಅದು ಅದಕ್ಕೆ ಗುತ್ತಾ ಇರ್ತದೆ. ಸೊ ಆ ಥರದ ಸ್ನೇಹಪೂರ್ವಕವಾದಂಥ ಸ್ವಲ್ಪ ಸಂಘರ್ಷ ಆಗಿದೆ. ಅವು ಓರಿಗಳು, ಇದು ಆನೆಗಳು. ಅದು ಹುಷಾರಾಗಿರಬೇಕು, ಆದರೆ ಗಾಬರಿ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನನಗೆ ವಿವರಣೆ ಕೊಟ್ಟರು. ನಾನು ಎಕ್ಸ್ಪ್ಲನೇಷನ್ ಕೇಳಿದೆ. ಆ ಥರ ಕೇಳಿದ್ದಾರೆ. ಅವು ಗಂಡಾನೆಗಳು. ಅದು ಯಾಕೆ ಹೊಡೆದಾಡಿದ್ರು ಅಂತ ಅದು ಡೀಟೇಲಾಗಿ ಚರ್ಚೆ ಮಾಡಬೇಕು. ನಾನು ಅರಮನೆ ಒಳಗಡೆಯಿಂದ ಓಡೋಗಿರೋದು ನಿರ್ಲಕ್ಷ್ಯಕ್ಕಿಂತ ಅವರು ತಿಂಡಿ 2 ಗಂಡ ಮಾಡ್ತಾವು ಹಾಗೆ ಸಂಘರ್ಷಕ್ಕೆ ಹಿಡಿದಿದ್ದಾರೆ. ಮಾವುತ ಪಾಪ ಕಂಟ್ರೋಲ್ ಮಾಡಿದ್ದಾನೆ. ಆರ್ ಹೆಸರು ಧನಂಜಯ, ಮಾವುತ ಭಾಸ್ಕರ. ಅವರು ಕಂಟ್ರೋಲ್ ಮಾಡಿದ್ದಾನೆ ಧೈರ್ಯವಾಗಿ, ಮತ್ತು ಹೆಚ್ಚು ಏನು ಅನಾಹುತ ಆಗಿಲ್ಲ. ಇದು ಒಂದು ಸೂಕ್ಷ್ಮತೆ. ಕಣ್ಣಲ್ಲಿ ಕಣ್ಣಿಟ್ಟು ನಾವು ಈ ಒಂದು ಪ್ರಾಣಿಗಳನ್ನ ಯಾವಾಗ ಏನು ಅಂತ ನಿರೀಕ್ಷೆ ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಚೆನ್ನಾಗೇ ಇರುತ್ತೆ. ತಾನು ಸಾಕ್ತವನ ಮೇಲೆ ಬಿದ್ದುಬಿಡುತ್ತೆ ಒಂದೊಂದು ಸರಿ.